ಹರಿ ಓಂ ತತ್ಸತ್. ಫ್ರೆಂಡ್ಸ್, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ಕೇಳಲಿರುವ ಕತೆ ಒಂದು ವಿಶೇಷ ಮಹಿಮೆಯ ಕತೆ. ಇದು ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯ ಗೋಡೆಯ ಮೇಲೆ ಬರೆದಿರುವ ಅದ್ಭುತ ಮಂತ್ರದ ಮಹಿಮೆ. ಈ ಮಂತ್ರವನ್ನ ಪಠಿಸಿದರೆ ಸಾಕು, ಜೀವನದಲ್ಲಿ ಎದುರಾಗುವ ಎಲ್ಲ ಕಷ್ಟಗಳು, ಬಡತನ, ಸಾಲಬಾಧೆಗಳು ದೂರವಾಗಿ ಹಣದ ಸುಖ, ಐಶ್ವರ್ಯ, ನೆಮ್ಮದಿ ದೊರೆಯುತ್ತೆ. ಹೀಗಾದರೆ ಆ ಮಂತ್ರ ಯಾವುದು? ಅದನ್ನು ಹೇಗೆ ಪಠಿಸಬೇಕು? ಯಾವ ನಿಯಮಗಳನ್ನು ಪಾಲಿಸಬೇಕು? ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ವಿವರವಾಗಿ ತಿಳಿದುಕೊಳ್ಳೋಣ. ನಮ್ಮ ಕಥೆ ನಿಧಾನವಾಗಿ ಹರಿಯಲಿ, ಪ್ರತಿಯೊಂದು ವಿಚಾರವೂ ನಿಮ್ಮ ಹೃದಯದಲ್ಲಿ ಭಕ್ತಿ ಮೂಡಿಸಲಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾನವನ ಬದುಕಿನಲ್ಲಿ ಕೆಲವೊಮ್ಮೆ ದಾರಿದ್ರ್ಯ ಅಷ್ಟು ಹೆಚ್ಚಾಗಿರುತ್ತೆ. ಎಷ್ಟೇ ಕೆಲಸ ಮಾಡಿದ್ರೂ ಹಣ ಕೈಯಲ್ಲಿ ನಿಲ್ಲೋದಿಲ್ಲ. ದಿನಪೂರ್ತಿ ಶ್ರಮ ಪಟ್ಟು ದುಡಿತೇವೆ, ಆದರೂ ಮನೆಗೆ ಬರುವ ಆದಾಯ ಸಾಲಕ್ಕೆ ಮಾತ್ರ ಸಾಕಾಗುತ್ತೆ. ವ್ಯವಹಾರ ಆರಂಭಿಸಿದ್ರೂ ಲಾಭ ಕಾಣೋದಿಲ್ಲ. ಒಮ್ಮೆ 10 ರೂಪಾಯಿ ಬಂದರೆ 11 ರೂಪಾಯಿ ಸಾಲ ತೀರಿಸಲು ಹೋಗುತ್ತೆ. ಅನೇಕರು ಅಳುತ್ತಾ ತಮ್ಮ ಬದುಕನ್ನು ಸಾಗಿಸ್ತಾ ಇದ್ದಾರೆ. ದೇವರಿಗೆ ಕೈ ಮುಗಿದ್ರೂ ಫಲ ಸಿಗೋದಿಲ್ಲ ಅನಿಸುತ್ತೆ. ದೇವರ ಮೇಲಿನ ನಂಬಿಕೆ ಕುಸಿದು ಹೋಗ್ಬಿಡುತ್ತೆ. ಆದರೆ ಇವತ್ತಿನಿಂದಲೇ ಬದುಕು ಬದಲಾಯಿಸಬಹುದು. ಕಾರಣ ಏನಂದ್ರೆ, ಈ ಶ್ರೀನಿವಾಸನ ಐಶ್ವರ್ಯ ಮಹಾಮಂತ್ರ. ಈ ಮಂತ್ರ ಹೀಗಿದೆ: ಶ್ರೀ ವತ್ಸ ವಕ್ಸಸಂ ಶ್ರೀ ಸಂ ಶ್ರೀಲೋಲಂ ಶ್ರೀಕರಗ್ರಹಂ ಶ್ರೀಮಂತಂ ಶ್ರೀನಿಧಿಂ ಶ್ರೀಢ್ಯಂ ಶ್ರೀನಿವಾಸಂ ಭಜಾಮೃಹಂ. ಇದು ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರ. ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯ ಗೋಡೆಯ ಮೇಲೆಯೇ ಈ ಮಂತ್ರ ಬರೆದಿದೆ. ಹೀಗಾಗಿ ಇದಕ್ಕೆ ಅಪಾರ ಶಕ್ತಿ ಇದೆ ಎಂದು ಭಕ್ತರು ನಂಬಿದ್ದಾರೆ. ಈ ಮಂತ್ರವನ್ನ ಪಠಿಸುವ 2 ವಿಧಾನಗಳಿವೆ. ಮೊದಲ ವಿಧಾನ ಏನು ಅಂತಂದ್ರೆ, ಮನೆಯ ಯಜಮಾನ ಅಥವಾ ಕುಟುಂಬದವರು ನಿಯಮ ಪಾಲಿಸಿ ಪ್ರತಿದಿನ ಈ ಮಂತ್ರವನ್ನ ಪಠಿಸಬೇಕು. ಬೆಳಿಗ್ಗೆ ದೇವರ ಪೂಜೆ, ನೈವೇದ್ಯ ಮುಗಿದ ನಂತರ ಕನಿಷ್ಠ 21 ಬಾರಿ ಅಥವಾ 108 ಬಾರಿ ಈ ಮಂತ್ರವನ್ನ ಪಠಿಸಿದ್ರೆ ಮನೆಯಲ್ಲಿ ಹಣದ ಪ್ರವಾಹವೇ ಹರಿದು ಬರುತ್ತೆ. ಉದ್ಯೋಗ ದೊರೆಯುತ್ತೆ, ವ್ಯಾಪಾರದಲ್ಲಿ ಯಶಸ್ಸು ಬರುತ್ತೆ, ಸಾಲಗಳು ಕಳೆದೋಗುತ್ತೆ, ಕುಟುಂಬದಲ್ಲಿ ನೆಮ್ಮದಿ ಹೆಚ್ಚಾಗುತ್ತೆ. ಇನ್ನು 2ನೆಯ ವಿಧಾನ ಹೆಚ್ಚು ವಿಶೇಷವಾಗಿದೆ. ಯಾವುದಾದರೂ ಶನಿವಾರ ಅಥವಾ ಏಕಾದಶಿಯಿಂದ ಪ್ರಾರಂಭ ಮಾಡಬೇಕು. ಖಾಲಿ ಹಾಳೆಯನ್ನು ತೆಗೆದುಕೊಂಡು 4 ಕಡೆ ಅರಿಶಿನ ಕುಂಕುಮ ಇಟ್ಟು ಮಧ್ಯದಲ್ಲಿ ಅರಿಶಿನದಿಂದ ಶ್ರೀ ಎಂದು ಬರೆಯಬೇಕು. ನಂತರ ಕೆಂಪು ಪೆನ್ನು ಅಥವಾ ಸ್ಕೆಚ್ ಪೆನ್ ಬಳಸಿ ಈ ಮಂತ್ರವನ್ನ ಬರೆಯುತ್ತಾ ಹೋಗಬೇಕು. ಬರೆಯುವಾಗ ಮನಸ್ಸಿನಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನ ನೆನೆಸಿಕೊಳ್ಬೇಕು. ಪ್ರತಿದಿನ 20 ನಿಮಿಷ ಸಮಯ ತೆಗೆದುಕೊಂಡು 11 ಬಾರಿ, 21 ಬಾರಿ ಅಥವಾ 108 ಬಾರಿ ಬರೆಯಬೇಕು. ಹೀಗೆ 48 ದಿನಗಳ ಕಾಲ ಮಾಡಿದರೆ ಅಥವಾ ಸಮಸ್ಯೆ ತೀರುವ ತನಕ ಮಾಡಿದರೆ ಮಂತ್ರದ ಶಕ್ತಿ ಪರಿಣಾಮ ಬೀರುತ್ತೆ. ಬರೆದ ಪುಸ್ತಕ ಅಥವಾ ಹಾಳೆಯನ್ನ ಒಂದು ಹೋಮದಲ್ಲಿ ಅರ್ಪಣೆ ಮಾಡಬಹುದು. ದೇವಸ್ಥಾನದ ಅರ್ಚಕರ ಅನುಮತಿ ಪಡೆದು ಹಾಕಬೇಕು. ಹೋಮದ ಬೂದಿಯನ್ನು ಮನೆಗೆ ತಂದು ಭಕ್ತರು ತಿಲಕದಂತೆ ಹಾಕಿಕೊಳ್ಳಬೇಕು. ಇಲ್ಲವಾದರೆ ತಿರುಪತಿಗೆ ಹೋಗುವಾಗ ಆ ಪುಸ್ತಕವನ್ನ ಮುಡುಪಾಗಿ ಸಮರ್ಪಿಸಬಹುದು. ಈ ಮಂತ್ರದ ನಿಯಮಗಳಲ್ಲಿ ಮುಖ್ಯವಾಗಿ 2 ಇವೆ. 1, ನೆಲದ ಮೇಲೆ ಮಲ್ಕೊಳ್ಬಾರ್ದು. 2ನೇದು, ಇಷ್ಟಪಡುವ ಒಂದು ತಿಂಡಿಯನ್ನ ತ್ಯಜಿಸಬೇಕು. ಜೊತೆಗೆ ಮಾಂಸಾಹಾರ ಬಿಟ್ಟು ಭಕ್ತಿಯಿಂದ ಪಠನೆ ಮಾಡಬೇಕು. 48 ದಿನಗಳ ಕಾಲ ಶ್ರದ್ಧೆಯಿಂದ ಮಂತ್ರ ಪಠಿಸಿದರೆ ದೇವರ ಅನುಗ್ರಹ ಖಚಿತವಾಗಿ ಸಿಗುತ್ತೆ. ಇದು ಕೇವಲ ಹಣದ ಸುಖಕ್ಕಾಗಿ ಅಲ್ಲ. ವಿದ್ಯಾಭ್ಯಾಸದಲ್ಲಿ ತೊಡಗಿರುವವರು ಇದನ್ನು ಪಠಿಸಿದರೆ ವಿದ್ಯೆಯಲ್ಲಿ ಪ್ರಗತಿ ಕಾಣ್ತಾರೆ. ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವವರು ಆರೋಗ್ಯವನ್ನ ಪಡಿತಾರೆ. ಸಾಲ ಬಾಧೆ ಕಾಡುವವರು ಸಾಲ ಮುಕ್ತರಾಗ್ತಾರೆ. ಮನೆಗೆ ಬಂಗಾರದ ಪ್ರವೇಶವಾಗುತ್ತೆ. ಖಾಲಿಯಾಗಿದ್ದ ಖಜಾನೆ ತುಂಬಿ ಹರಿಯುತ್ತೆ. ಹಲವಾರು ಭಕ್ತರ ಬದುಕು ಈ ಮಂತ್ರದಿಂದ ಬದಲಾಗಿದೆ ಎಂಬುದಕ್ಕೆ ಸಾಕ್ಷಿ ಇದೆ. ಲಕ್ಷಾಂತರ ಜನರು ತಮ್ಮ ಬದುಕಿನ ಅದ್ಭುತ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಇದು ಕೇವಲ ಮಂತ್ರ ಅಲ್ಲ, ವೆಂಕಟೇಶ್ವರ ಸ್ವಾಮಿಯೇ ಭಕ್ತರ ಜೀವನದಲ್ಲಿ ಮಾಡುತ್ತಿರುವ ಪವಾಡ. ವೆಂಕಟೇಶ್ವರನ ಹೃದಯದಲ್ಲಿ ನೆಲೆಸಿರುವ ಮಹಾಲಕ್ಷ್ಮಿಯ ಅನುಗ್ರಹವೇ ಇದರಲ್ಲಿ ಅಡಗಿದೆ. ಹೀಗಾಗಿ ಫ್ರೆಂಡ್ಸ್, ಇಂದಿನಿಂದಲೇ ಈ ಮಂತ್ರವನ್ನ ಪಠಿಸಿ ಅಥವಾ ಬರೆಯಿರಿ.
ನಿಮ್ಮ ಮನಸ್ಸಿನಲ್ಲಿ ಭಕ್ತಿ, ನಿಮ್ಮ ಹೃದಯದಲ್ಲಿ ಶ್ರದ್ಧೆ, ನಿಮ್ಮ ಜೀವನದಲ್ಲಿ ಶಿಸ್ತು ಇದ್ರೆ ವೆಂಕಟೇಶ್ವರ ಮಹಾಲಕ್ಷ್ಮಿಯ ಅನುಗ್ರಹ ಖಚಿತ. ಜೀವನದಲ್ಲಿ ಸುಖ, ಐಶ್ವರ್ಯ, ನೆಮ್ಮದಿ, ಧನ, ಸಂಪತ್ತು ಎಲ್ಲವೂ ಹರಿದು ಬರುತ್ತೆ. ಜೈ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ. ಹರಿ ಓಂ ತತ್ಸತ್. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನಾವು ಕೇಳಲಿರುವ ಕತೆ ಒಂದು ವಿಶೇಷ ಮಹಿಮೆಯ ಕತೆ. ಇದು ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯ ಗೋಡೆಯ ಮೇಲೆ ಬರೆದಿರುವ ಅದ್ಭುತ ಮಂತ್ರದ ಮಹಿಮೆ. ಈ ಮಂತ್ರವನ್ನ ಪಠಿಸಿದರೆ ಸಾಕು, ಜೀವನದಲ್ಲಿ ಎದುರಾಗುವ ಎಲ್ಲ ಕಷ್ಟಗಳು, ಬಡತನ, ಸಾಲಬಾಧೆಗಳು ದೂರವಾಗಿ ಹಣದ ಸುಖ, ಐಶ್ವರ್ಯ, ನೆಮ್ಮದಿ ದೊರೆಯುತ್ತೆ. ಹೀಗಾದರೆ ಆ ಮಂತ್ರ ಯಾವುದು, ಅದನ್ನು ಹೇಗೆ ಪಠಿಸಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ವಿವರವಾಗಿ ತಿಳಿದುಕೊಳ್ಳೋಣ. ನಮ್ಮ ಕಥೆ ನಿಧಾನವಾಗಿ ಹರಿಯಲಿ, ಪ್ರತಿಯೊಂದು ವಿಚಾರವೂ ನಿಮ್ಮ ಹೃದಯದಲ್ಲಿ ಭಕ್ತಿ ಮೂಡಿಸಲಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾನವನ ಬದುಕಿನಲ್ಲಿ ಕೆಲವೊಮ್ಮೆ ದಾರಿದ್ರ್ಯ ಅಷ್ಟು ಹೆಚ್ಚಾಗಿರುತ್ತೆ. ಎಷ್ಟೇ ಕೆಲಸ ಮಾಡಿದ್ರೂ ಹಣ ಕೈಯಲ್ಲಿ ನಿಲ್ಲೋದಿಲ್ಲ. ದಿನಪೂರ್ತಿ ಶ್ರಮ ಪಟ್ಟು ದುಡಿತೇವೆ, ಆದರೂ ಮನೆಗೆ ಬರುವ ಆದಾಯ ಸಾಲಕ್ಕೆ ಮಾತ್ರ ಸಾಕಾಗುತ್ತೆ. ವ್ಯವಹಾರ ಆರಂಭಿಸಿದ್ರೂ ಲಾಭ ಕಾಣೋದಿಲ್ಲ. ಒಮ್ಮೆ 10 ರೂಪಾಯಿ ಬಂದರೆ 11 ರೂಪಾಯಿ ಸಾಲ ತೀರಿಸಲು ಹೋಗುತ್ತೆ. ಅನೇಕರು ಅಳುತ್ತಾ ತಮ್ಮ ಬದುಕನ್ನು ಸಾಗಿಸ್ತಾ ಇದ್ದಾರೆ. ದೇವರಿಗೆ ಕೈ ಮುಗಿದ್ರೂ ಫಲ ಸಿಗೋದಿಲ್ಲ ಅನಿಸುತ್ತೆ. ದೇವರ ಮೇಲಿನ ನಂಬಿಕೆ ಕುಸಿದು ಹೋಗ್ಬಿಡುತ್ತೆ. ಆದರೆ ಇವತ್ತಿನಿಂದಲೇ ಬದುಕು ಬದಲಾಯಿಸಬಹುದು. ಕಾರಣ ಏನಂದ್ರೆ ಈ ಶ್ರೀನಿವಾಸನ ಐಶ್ವರ್ಯ ಮಹಾಮಂತ್ರ. ಈ ಮಂತ್ರ ಹೀಗಿದೆ: ಶ್ರೀ ವತ್ಸ ವಕ್ಸಸಂ ಶ್ರೀ ಸಂ ಶ್ರೀಲೋಲಂ ಶ್ರೀಕರಗ್ರಹಂ ಶ್ರೀಮಂತಂ ಶ್ರೀನಿಧಿಂ ಶ್ರೀಢ್ಯಂ ಶ್ರೀನಿವಾಸಂ ಭಜಾಮೃಹಂ. ಇದು ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರ. ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯ ಗೋಡೆಯ ಮೇಲೆಯೇ ಈ ಮಂತ್ರ ಬರೆದಿದೆ. ಹೀಗಾಗಿ ಇದಕ್ಕೆ ಅಪಾರ ಶಕ್ತಿ ಇದೆ ಎಂದು ಭಕ್ತರು ನಂಬಿದ್ದಾರೆ. ಈ ಮಂತ್ರವನ್ನ ಪಠಿಸುವ 2 ವಿಧಾನಗಳಿವೆ. ಮೊದಲ ವಿಧಾನ ಏನು ಅಂತಂದ್ರೆ, ಮನೆಯ ಯಜಮಾನ ಅಥವಾ ಕುಟುಂಬದವರು ನಿಯಮ ಪಾಲಿಸಿ ಪ್ರತಿದಿನ ಈ ಮಂತ್ರವನ್ನ ಪಠಿಸಬೇಕು. ಬೆಳಿಗ್ಗೆ ದೇವರ ಪೂಜೆ, ನೈವೇದ್ಯ ಮುಗಿದ ನಂತರ ಕನಿಷ್ಠ 21 ಬಾರಿ ಅಥವಾ 108 ಬಾರಿ ಈ ಮಂತ್ರವನ್ನ ಪಠಿಸಿದ್ರೆ ಮನೆಯಲ್ಲಿ ಹಣದ ಪ್ರವಾಹವೇ ಹರಿದು ಬರುತ್ತೆ. ಉದ್ಯೋಗ ದೊರೆಯುತ್ತೆ, ವ್ಯಾಪಾರದಲ್ಲಿ ಯಶಸ್ಸು ಬರುತ್ತೆ, ಸಾಲಗಳು ಕಳೆದೋಗುತ್ತೆ, ಕುಟುಂಬದಲ್ಲಿ ನೆಮ್ಮದಿ ಹೆಚ್ಚಾಗುತ್ತೆ. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ, ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ,